ತುಮಕೂರಿನಲ್ಲಿ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಕೇವಲ ಆ ದೇಶಕ್ಕೆ ಮಾತ್ರವಲ್ಲದೆ ಹಲವು ದೇಶಗಳಿಗೆ ಪರಿಣಾಮ ಬೀರಿದೆ. ಇತ್ತ ತುಮಕೂರಿಗೂ ಯುದ್ಧದ ಎಫೆಕ್ಟ್ ಆಗಿದ್ದು ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗ್ತಾ ಇದೆ. ಇನ್ನು ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೌದು, ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಇದೇ ರೀತಿ ಮುಂದುವರೆದರೆ ಜನರಿಗೆ ಹಾಗೂ ಹೋಟೆಲ್ ಉದ್ಯಮಗಳಿಗೂ ಕಷ್ಟವಾಗುತ್ತೆ. ಹೀಗಾಗಿ ಪ್ರಧಾನಿ ಮಂತ್ರಿಯವರು ಈ ಸಮಸ್ಯೆಯನ್ನ ಆದಷ್ಟು ಬೇಗ ನಿವಾರಿಸಬೇಕೆಂದು ಕಾರ್ಯಕರ್ತರು ಒತ್ತಾಯಿಸಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಇರಾನ್, US, ಇಸ್ರೇಲ್. ಇವತ್ತು ಇರಾನ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು ಪೆಟ್ರೋಲಿಯಮನ್ನು ಅವರು ಉತ್ಪಾದನೆ ಮಾಡುವಂಥ ಒಂದು ಕಂಟ್ರಿ ಅದು. ಅಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ. ಇದು ನಮ್ಮ ದೇಶಕ್ಕೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ. ಇವತ್ತು ಗ್ರಾಹಕರ ಬಳಕೆ ಏನಿದೆ, ದಿನನಿತ್ಯ ಗ್ಯಾಸ್ ಇರ್ಬೋದು. ಇವತ್ತು ಮನೆಯಲ್ಲೂ ಇವತ್ತು ಗ್ಯಾಸ್ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸಿನ ಅಳವಡಿಕೆ ಇದೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸಗಳಲ್ಲಿ ಯುದ್ಧ ಕಂಟಿನ್ಯೂ ಆದರೆ ಈ ಗ್ಯಾಸಿನ ಹಾಗೂ ಪೆಟ್ರೋಲ್ ಪ್ರಾಡಕ್ಟನ್ನು ತುಂಬ ಕಷ್ಟ ಆಗ್ತದೆ. ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತದೆ. ಹಾಗಾಗಿ ನಾವು ಇವತ್ತು ಪ್ರಧಾನಮಂತ್ರಿಗೆ ಒಂದು ಮೆಸೇಜನ್ನು ಕೊಡಬೇಕು. ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ, ಇದರ ಉದ್ದೇಶ ಯಾವ ಗ್ರಾಹಕರಿಗೂ ತೊಂದರೆ ಆಗಬಾರ್ದು. ಇವತ್ತು ದೇಶದಲ್ಲಿ ಇದನ್ನು ನಿಭಾಯಿಸಿಕೊಂಡು ಏನು ನಡೀತಾ ಇದೆ ಅದಕ್ಕೆ ನಾವು ಪೂರ್ವಕವಾಗಿ ಪ್ರಧಾನಮಂತ್ರಿಯವರು ಈ ಯುದ್ಧವನ್ನು ನಿಲ್ಲಿಸೋವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ನಿಲುವನ್ನು ಮಾಡಬೇಕು. ಇದ್ರ ಜೊತೆಯಲ್ಲಿ ಇವತ್ತು ಗ್ರಾಹಕರಿಗೆ ಯಾವುದೇ ಥರ ತೊಂದರೆ ಆಗ್ದಂಗೆ ಏನು ಸಂಪನ್ಮೂಲಗಳು ಕೆಲವು ವಿಚಾರಗಳು ಇದಾವಲ್ಲ, ಇದನ್ನು ತುಂಬ ಸಮಂಜಸವಾಗಿ ಇದನ್ನು ನಿರ್ಣಾಯಕವಾಗಿ ಇದನ್ನು ನಿವಾರಿಸಬೇಕು ಅಂತೇಳಿ ನಾವು ಅವರ ಮುಖಾಂತರ ಮನವಿ. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ ಗೌಡರ ನೇತೃತ್ವದಲ್ಲಿ ಹಾಗೂ ನಾವೆಲ್ಲ ಮುಖಂಡರುಗಳು, ಇಕ್ಬಾಲ್ ಅಹಮದ್ ಇರ್ಬೋದು, ನಗರ ಪಾಲಿಕೆ ಸದಸ್ಯರು ಇರ್ಬೋದು, ಮಹಿಳಾ ಘಟಕದ ಅಧ್ಯಕ್ಷರುಗಳಿರ್ಬೋದು, ವಿವಿಧ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದರ ಮುಖ್ಯ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದೆ. ಏನು ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇದೆ, ಇದರ ಪರಿಣಾಮವಾಗಿ ಇವತ್ತು ಭಾರತದಲ್ಲಿ LPG ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗಾಗಲೇ ಬೆಂಗಳೂರಲ್ಲಿ ಇದರ ಎಫೆಕ್ಟ್ ಆಗಿದೆ. ಒಂದು ಕಡೆ ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದರೂ ಕೂಡ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳಕ್ಕೆ ಹೋದರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದರ ಉದ್ದೇಶದಿಂದ ಹೋಟೆಲ್ ಉದ್ಯಮಿಗಳು ಈಗಾಗಲೇ ಬಂದ್ ಮಾಡುವಂಥ ಸ್ಥಿತಿಯಲ್ಲಿದ್ದಾವೆ. ಇದರ ಪರಿಣಾಮ ಈಗಾಗಲೇ ಹಾಸ್ಟೆಲ್ಗಳ ಮೇಲೆ ಬಿದ್ದಿದೆ. ಕೇಂದ್ರ ಸರ್ಕಾರಕ್ಕೆ ಅಮೆರಿಕ ಹೇಳ್ತಾ ಇದೆ, ನೀವು ಬೇಕಾದ್ರೆ 1 ತಿಂಗಳ ಕಾಲ ರಷ್ಯಾದಿಂದ ತೈಲ ಖರೀದಿಸಿ ಅಂತ ಹೇಳ್ಬಿಟ್ಟು ಅವರ ಅಪ್ಪಣೆ ಪಡೆದುಬಿಟ್ಟು ನಾವು ತೈಲ ಖರೀದುವಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಇದೊಂದು BJPಯ ಒಂದು ಕೆಟ್ಟ ನಿರ್ಧಾರ. ಹಾಗಾಗಿ ನಾವು ಇವತ್ತು ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ತಾವು ಎಚ್ಚೆತ್ತುಕೊಂಡು ನಿರ್ಧಾರ ತಗೊಂಡು ನಮ್ಮ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅಂತ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ. ಇನ್ನು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿ, ಕೇಂದ್ರ ಸರ್ಕಾರ ದೇಶವನ್ನ ದಿವಾಳಿ ಮಾಡ್ತಾ ಇದೆ. ಯಾವುದೋ ದೇಶದಲ್ಲಿ ಯುದ್ಧವಾದರೆ ನಮಗೆ ತೊಂದರೆ ಆಗುವಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ದೇಶವನ್ನ ತಂದಿದೆ. ಕೇಂದ್ರ ಸರ್ಕಾರ ಟ್ರಂಪ್ ಅಡಿಯಾಳಿನಂತೆ ಕೆಲಸ ಮಾಡ್ತಾ ಇದೆ. ಇದರಿಂದ ದೇಶದಲ್ಲಿ ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಮೋದಿಯನ್ನ ವಿಶ್ವಗುರು ಅಂತಾರೆ. ಆದರೆ ಮೋದಿ ಬರೀ ಟ್ರಂಪ್ ಹೇಳಿದ್ದನ್ನ ಕೇಳ್ಕೊಂಡು ಹೋಗುವ ಕೈಗೊಂಬೆಯಾಗಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇದು ಕೇಂದ್ರ ಸರ್ಕಾರದ ತಪ್ಪು ವಿದೇಶಾಂಗ ನೀತಿ, ಇದರ ಪರಿಣಾಮ, ಇದು ದುಷ್ಪರಿಣಾಮ. ಏನು ಸ್ಟ್ರೇಟ್ ಆಫ್ ಹಾರ್ಮೋಸಲ್ಲಿ ಪಾಕಿಸ್ತಾನ ಮತ್ತು ರಷ್ಯಾದವ್ರಿಗೆ, ಚೀನಾದವ್ರಿಗೆ, ಇರಾನ್ನವರು ತೈಲವನ್ನು ಸಾಗಣೆ ಮಾಡೋದಕ್ಕೆ ಅನುಮತಿ ನೀಡ್ತಾರೆ, ಭಾರತದಕ್ಕೆ ನೀಡೋದಿಲ್ಲ. ಕಾರಣ ಏನಪ್ಪ ಅಂದರೆ, ಈ ಹಿಂದೆ ನಮ್ಮ ಶತ್ರು ರಾಷ್ಟ್ರದ ವಿರುದ್ಧ ಭಾರತದ ಪರವಾಗಿ ಇರಾನು ಮತವನ್ನು ಚಲಾಯಿಸಿತ್ತು ಮತ್ತು ನಮಗೆ ಡಾಲರ್ಗಳಲ್ಲ
ರೂಪಾಯಿಯಲ್ಲಿ ನಮಗೆ ತೈಲವನ್ನು ಅದು ಕೊಡ್ತಾ ಇತ್ತು ಇರಾನ್ ದೇಶ. ಅದು ಅಮೇರಿಕ ಮತ್ತು ಇಸ್ರೇಲ್ ಜೊತೆ ಯುದ್ಧಕ್ಕಿಳಿದಾಗ ಭಾರತ ದೇಶ ಏನು ವಿದೇಶಾಂಗ ನೀತಿಯನ್ನು ಅನುಸರಿಸಿತು ಅದರ ದುಷ್ಪರಿಣಾಮ ಇವತ್ತು ನಮಗೆ ತೈಲ ಮತ್ತು ಈ ಗ್ಯಾಸ್ನ ಕೊರತೆ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮೋದಿಯವರು ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನು ಕಾಂಗ್ರೆಸ್ನವರು 70 ವರ್ಷ ದುರಾಡಳಿತ ನಡೆಸಿದ್ರು ಅಂಥೇಳಿ. ಆ 70 ವರ್ಷಗಳ ಆಡಳಿತದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಭಾರತಕ್ಕೆ ಯಾವತ್ತೂ ಕೂಡ ಬಂದಿರಲಿಲ್ಲ. ಇವತ್ತು ಗ್ಯಾಸ್ ಕೊರತೆ ಆಗಿದೆ, ನಾಳೆ ತೈಲವೂ ಕೂಡ ನಮಗೆ ಸಿಗಲ್ಲ, ವಾಹನಗಳೆಲ್ಲ ನಿಲ್ಲಿಸಬೇಕಾಗ್ತದೆ, ಮತ್ತು ಎತ್ತಿನ ಗಾಡಿಗೆ, ಜಟ್ಕಾ ಗಾಡಿಗೆ, ಸೈಕಲ್ಗೆ ಹೋಗಬೇಕಾಗ್ತದೆ. ಇಂಥ ಪರಿಸ್ಥಿತಿ ಬಂದರೂ ನಾವೇನು ಅದಕ್ಕೆ ಸರ್ಪ್ರೈಸ್ ಮಾಡುವಂಥ ಅಚ್ಚರಿ ಇಲ್ಲ. ಏನು ಇವರು ಭಾರತ ದೇಶದ ವಿದೇಶಾಂಗ ನೀತಿಯನ್ನು ಅನುಸ್ತಾ ಇದ್ದಾರೆ. ಅಮೇರಿಕಾವು ಅನುಮತಿ ಕೊಟ್ಟರೆ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡಬೇಕು, ಅಮೇರಿಕಾ ಬೇಡ ಅಂದರೆ ನಿಲ್ಲಿಸಬೇಕು. ಈಗ ಅಮೇರಿಕಾದವರ ಅನುಮತಿಯಂತೆ ರಷ್ಯಾದ ಜೊತೆ ನಾವು ತೈಲವನ್ನು ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸಿದ್ವಿ. ಈಗ ಮತ್ತೆ ನೀವು 1 ತಿಂಗಳು ತೊಗೋಬೋದು ಅಂತ ಹೇಳಿದ್ರೆ ಅವರ ಕೈಗೊಂಬೆಗಳ ನಾವು ಭಾರತ ದೇಶ. ಈ ಪ್ರಪಂಚದಲ್ಲೇ ಭಾರತ ದೇಶಕ್ಕೂ ಕೂಡ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನು ಕಳೆಯುವಂಥ ಕೆಲಸ ಈ ಮೋದಿಯವರು ಮಾಡ್ತಾ ಇದ್ದಾರೆ. ಏನೀಗ ಮತ್ತೆ ರಷ್ಯಾದವ್ರ ಹತ್ರ ನಮಗೆ ತೈಲ ಬೇಕಂತ ಇವರು ಹೋದರು, ವಿದೇಶಾಂಗ ಸಚಿವರು. ಅವ್ರೇನು ಹೇಳ್ತಾ ಇದ್ದಾರೆ, ಮೊದಲನೇ ಬೆಲೆಗೆ ನಾವು ಕೊಡೋದಿಲ್ಲ, ನಮ್ಮ ಸಂಬಂಧ ಸರಿ ಇಲ್ಲ, ನೀವು ಅಚಾನಕ್ಕಾಗಿ ತೈಲವನ್ನು ಆಮದು ಮಾಡ್ಕೊಂಡು ನಿಲ್ಲಿಸಿದ್ದೀರಾ, ಈಗ ಹೊಸ ಬೆಲೆಯನ್ನು ನಾವು ನಿಗದಿ ಮಾಡಿ ನಿಮಗೆ ತೈಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜನರು ಎಚ್ಚೆತ್ಕೋಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಏನು ಭಾರತ ದೇಶ ಯಾವ ದೇಶದ ಇದಕ್ಕೂ ಹೋಗದೆ ಒಂದು ಶಾಂತಿಯುತ ದೇಶವಾಗಿ ಮಿತ್ರ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಇಟ್ಕೊಂಡು ಒಳ್ಳೆ ಚೆನ್ನಾಗಿ ಆಡಳಿತವನ್ನು ನಡೆಸ್ತಿತ್ತು. ಮೋದಿಯವರು ಅನುಸರಿಸ್ತಾ ಇರುವ ಈ ರೀತಿ ಇದು ಒಂದು ಗುಮಾನಿಯನ್ನು ಹುಟ್ಟಾಗ್ತದೆ. ಏನು ಎಫ್ಸ್ಟೈನ್ ಫೈಲಲ್ಲಿ ಇವ್ರ ಹೆಸರಿದೆ ಅಂತ ಕೇಂದ್ರದ ನಾಯಕರು, ನಮ್ಮ AICC ನಾಯಕರು ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಹಾಗೆ ಆಗಿದೆ. ಇದೊಂದು ಬ್ಲ್ಯಾಕ್ ಮೇಲ್ ತಂತ್ರ. ಅಮೇರಿಕಾವು ಭಾರತ ದೇಶವನ್ನು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿಕೊಂಡು ಮೋದಿಯವ್ರನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶದ ಪರಿಸ್ಥಿತಿಯನ್ನು, ಆರ್ಥಿಕ ನೀತಿಯನ್ನು ಎಲ್ಲ ಹದಗೆಡ್ತಾ ಇದೆ. ಇದರ ವಿರುದ್ಧ ನಾವು ಈ ದಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ, ಮಾಜಿ ಶಾಸಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.